ಹಲೋ, ವೆಲ್ಕಮ್ ಟು ಮಾಡಿಫೈ ಕಾರ್ ಆಕ್ಸರೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ತಿದ್ದೀರಾ, ಮಳೆ ಸೀಸನ್ ಇದೆ, ಮಳೆಗಾಲ ಆಮೇಲೆ ಮಾನ್ಸೂನ್ ಸೀಸನ್ ನಡೀತಾ ಇದೆ. ಏನಾಗ್ತಿದೆ ಅಂದ್ರೆ ಕಸ್ಟಮರ್, ನಾವು ಮಳೆಗಾಲದಲ್ಲೂ ಸಹ ನಮ್ಮ ಹತ್ರ ಕಸ್ಟಮರ್ ಬರ್ತಾ ಇದ್ದಾರೆ. ಸೊ ನೋಡ್ಬೋದು, ಹೊಸ 3X ಬಂದಿದ್ದಾರೆ. ಇದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಕ್ಸರೀಸ್ ಹಾಕೋಬೇಕಂತೆ, ಇಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಜೆನ್ಯೂನ್ ಆಕ್ಸರೀಸ್ ಸಿಗ್ತದೆ 3X. ಸೊ ಅದು ಕೂಡ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಸೊ ಇದ್ರಲ್ಲಿ ಏನೆಲ್ಲ ಇನ್ಸ್ಟಾಲ್ ಮಾಡ್ತಿದೀವಿ ಅಂದ್ರೆ ನೋಡ್ಬೋದು. ಫಸ್ಟ್ ನಾವು ಇನ್ಸ್ಟಾಲ್ ಮಾಡಿರೋದು ಫಾಗ್ಲೈಟ್ ಬರ್ತದೆ, ಫಾಗ್ಲೈಟ್ ವಿತ್ ಬ್ಲೂ ಪಾರ್ಕಿಂಗ್ ಬರ್ತದೆ. ಸೊ ಫಾಗ್ಲೈಟ್ ಆನುವಾಗ ಇದು ವೈಟ್ ಕಲರ್ ಫಾಗ್ಲೈಟ್ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ. ಸೊ ನೋಡ್ಬೋದು 3X ಗಾಡಿ ಇದು. ಸ್ವಲ್ಪ ಕಸ್ಟಮರ್ಗೆ ಜೆನ್ಯೂನ್ ಆಕ್ಸರೀಸ್ ಎಲ್ಲ ಬೇಕು ಅಂತ ನಮ್ಮ ಮಾಡಿಫೈ ಕಾರ್ ಆಕ್ಸರೀಸ್ಗೆ ಬಂದಿದ್ದಾರೆ. ಸೊ ಮಳೆಯಲ್ಲೂ ಕೆಲಸ ಮಾಡ್ಕೊಡ್ತಾ ಇದ್ದೀವಿ, ಕಸ್ಟಮರ್ಗೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತಾ ಇದ್ದೀವಿ ಏನೇ ಆಗಲಿ ಸಹ. ಸೊ ಔಟರಲ್ಲಿ ಏನು ನೋಡ್ತಿದ್ದಾರೆ ಅಂದ್ರೆ ನಿಮಗೆ ರೂಫ್ ರೈಲ್ ಆಗಲಿ, ರೇನ್ ವೈಸರ್, ಆಮೇಲೆ ಈ ಕ್ಲಾಡಿಂಗ್ ಎಲ್ಲ ಔಟರಲ್ಲಿ ನಾವು ಸದ್ಯಕ್ಕೆ ಜೆನ್ಯೂನ್ ಆಕ್ಸರೀಸ್ ಫಿಟ್ಟಿಂಗ್ ಆದಂಗೆ ಮಾಡ್ಕೊಡ್ತಾ ಇದ್ದೀವಿ. ಸೊ ಇಂಟೀರಿಯರ್ ಅಲ್ಲಿ ನಾವು ಫ್ಲೋರ್ ಮ್ಯಾಟ್, ಸ್ಟೇರಿಂಗ್ ಕವರ್, ಸೀಟ್ ಕವರ್ ಎಲ್ಲ ಮಾಡ್ತಾ ಇದೀವಿ. ಸೊ ಬನ್ನಿ ಒಳಗೆ ಏನ್ ಕೆಲಸ ಆಗ್ತಿದೆ ನೋಡೋಣ. ಒಳಗೆ ನಾವು ಕೆಲಸ ಮಾಡ್ತಿರೋದು ಏನಂದ್ರೆ, ಫಸ್ಟ್ ಇನ್ಸ್ಟಾಲ್ ಮಾಡಿದೀವಿ ನಾವು ಫ್ಲೋರ್ ಮ್ಯಾಟ್. ಸೊ ಪ್ರೀಮಿಯಂ ಫ್ಲೋರ್ ಮ್ಯಾಟ್ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೊ ಫ್ರಂಟ್ ಇಂದ ಹಿಡಿದು ಇಲ್ಲಿ ತನಕ ಬರ್ತದೆ, ಪ್ಲಸ್ ಬ್ಯಾಕ್ ಡಿಕ್ಕಿಗೂ ಕೂಡ ಇದ್ರಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಏನ್ ಇನ್ಸ್ಟಾಲ್ ಮಾಡ್ತಿದೀವಿ ಅಂದ್ರೆ ನೋಡ್ತಾ ಇರ್ಬೋದು, ಸ್ಟೇರಿಂಗ್ ರ್ಯಾಪ್ ಆಗ್ತಿದೆ, ಲೆದರ್ ಸ್ಟೇರಿಂಗ್ ಸ್ಟಿಚ್ ಮಾಡಿ ಕೊಡ್ತಾ ಇದೀವಿ. ಅದಕ್ಕೂ ಸಹ ಸೇಮ್ ನಿಮಗೆ ನಾವು ಸೀಟಲ್ಲಿ ಡಿಸೈನ್ ಅಲ್ಲೂ ಸಹ ಸ್ಟೇರಿಂಗ್ ಕವರ್ ಮಾಡ್ತಿರೋದು ರೆಡ್ ಬ್ಲಾಕ್ ಕಾಂಬಿನೇಷನ್. ಸೊ ಸೀಟ್ ಸಹ ನೋಡ್ಬೋದು, ರೆಡ್ ಬ್ಲಾಕ್ ಕಾಂಬಿನೇಷನ್ ಸೀಟ್ ಮಾಡಿದೀವಿ. ಸೊ ಸೀಟ್ ಎಲ್ಲ ಕೂರ್ಸಿದ ಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ ತರ ಫಿನಿಶಿಂಗ್ ಏನ್ ಬಂದಿದೆ ಅಂತ. ನೆಕ್ಸ್ಟ್ ಏನ್ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ನೋಡ್ಬೋದು, ವಿತ್ ಬ್ಲೂ ಪಾರ್ಕಿಂಗ್ ಅಲ್ಲಿ ನಾವು ಹೆಂಗೆ ಫಾಗ್ಲೈಟ್ ಪಾರ್ಕಿಂಗ್ ಕೊಟ್ಟಿದೀವಿ. ಸೊ ನೀವು ಸ್ಕಪ್ಲೈಟ್ ಸಹ ಬ್ಲೂ ಕಲರೇ ಕೊಟ್ಟಿರೋದು, ಬ್ಲೂ ಲೈಟ್ ಆನ್ ಆಗ್ತದೆ. ಸೊ ಇದು 3X ಅಂತಾನೆ ಬರ್ತದೆ. ಸೊ 4 ಡೋರ್ಗೂ ಇದು ಹಾಕಿ ಕೊಟ್ಟಿದ್ದೀವಿ ನಾವು. ಸೊ ಇಲ್ಲಿ ನೋಡ್ಬೋದು ಫ್ರಂಟ್ ಅಲ್ಲೂ ಇದೆ. ಸೊ ಬ್ಲ್ಯಾಕ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರ್ತದೆ, ಯಾಕಂದ್ರೆ ಸ್ಪೇಸ್ ಅಷ್ಟಿರೋದು. ಸೊ ಸ್ಪೇಸ್ ಅಷ್ಟು ಹಾಕಿದ್ದಾರೆ. ಸೊ ಈಗ ಸ್ಟೇರಿಂಗ್ ಕವರ್ ಎಲ್ಲ ಕೆಲಸ ಆದ್ಮೇಲೆ, ಸೀಟ್ ಕವರ್ ಎಲ್ಲ ಆದ್ಮೇಲೆ ತೋರಿಸ್ತೀವಿ. ಸೀಟ್ ಕವರ್ ಪ್ರೀಮಿಯಂ ಮಾಡ್ತಾ ಇರೋದು. ಸೊ ಸೀಟ್ ಕವರ್ ಯಾವ ತರ ರೆಡ್ ಅಂಡ್ ಬ್ಲಾಕ್ ಇದೆ, ಸೊ ಸ್ಟೇರಿಂಗ್ ಕವರ್ಸ್ ರೆಡ್ ಅಂಡ್ ಬ್ಲಾಕ್ ಆಗ್ತಾ ಇರೋದು. ಮ್ಯಾಟ್ ಕೂಡ ಹಾಕಿದೀವಿ ನೋಡಿ, ಕ್ಲೀನ್ ಆಗಿ ಫಿನಿಶ್ ಮಾಡಿ ಕೊಟ್ಟಿದ್ದೀವಿ ಮ್ಯಾಟ್. ಸ್ಕಫ್ಲೈಟ್ ಕೂಡ ಇನ್ಸ್ಟಾಲ್ ಮಾಡಿ, ಸೊ ಹೊರಗೆ ನೋಡಿರ್ಬೋದು ಫಾಗ್ಲೈಟ್ ಎಲ್ಲ ಹಾಕೊಟ್ಟಿದ್ದೀವಿ ನಾವು. ಸೊ ಇಂಟೀರಿಯರ್ ಎಲ್ಲ ಕೆಲಸ ಆಗಿದೆ. ಸೊ ಎಕ್ಸ್ಟೀರಿಯರ್ ಅಲ್ಲಿ ನಾನು ಏನು ಹೇಳಿದೆ, ಫಾಗ್ಲೈಟ್ ವಿತ್ DRL ಬ್ಲೂ ಮತ್ತೆ 4 LED ಇರೋದು ಫಾಗ್ಲೈಟ್ ಹಾಕೊಟ್ಟಿದ್ದೀವಿ. ಸೊ ಎಕ್ಸ್ಟೀರಿಯರ್ ಅಲ್ಲಿ ನಾನು ಕ್ಲಾಡಿಂಗ್, ಆಮೇಲೆ ಗಾರ್ನಿಶ್ ನೋಡಿ, ವಿಂಡೋ ಗಾರ್ನಿಶ್ ಸ್ಟೇನ್ಲೆಸ್ ಸ್ಟೀಲ್ ಹಾಕಿರೋದು, ಫೈಬರ್ದಲ್ಲ ಇದು, ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಸೇಮ್ ಕ್ರೋಮ್ ಟೈಪ್ ರೇನ್ ಗಾರ್ಡ್ ಹಾಕೊಟ್ಟಿದ್ದೀವಿ. ಪ್ಲಸ್ ನೋಡಿ ಮಹೀಂದ್ರಾ ಇರೋ ಲೋಗೋನೇ ನಾವು ಹಾಕೊಟ್ಟಿರೋದು. ಸೊ ಇದೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿರೋದು. ರೂಫ್ ರೈಲ್ಸ್ ಆಗಲಿ ಎಲ್ಲ ಯಾವುದೆಲ್ಲ ಇದೆ, ಇದೆಲ್ಲ ಎಕ್ಸ್ಟ್ರಾ ಕೆಲಸ ತಗೊಬರ್ತಿದ್ದೀವಿ. ನೋಡಿ ಒಳಗಿರೋ ಕೆಲಸ ನೋಡಿ, ಒಳಗೆ ಕೆಲಸ ಮಾಡಿದ್ದು ಯಾವ ಥರ ಮಾಡಿದ್ದೀವಿ ಅಂದರೆ, ಫಸ್ಟ್ ಮಾಡಿರೋದು ಸ್ಕಫ್ಲೈಟ್, ಬ್ಲೂ LED ಸ್ಕಫ್ಲೈಟ್ ಕೂಡ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಇದು ಬ್ಲೂ ಏನಂದ್ರೆ ನೋಡಿ, ಪಾರ್ಕಿಂಗ್ ಅಲ್ಲಿ ನಾವು ಯಾವ ತರ ಬ್ಲೂ ಕೊಟ್ಟಿದ್ದೀವಿ ಫಾಗ್ಲೈಟ್ ಅಲ್ಲಿ, ಸೊ ಸೇಮ್ ನಾವು ಇದು ಸ್ಕಫ್ಲೈಟ್ ಸಹ ಬ್ಲೂ ಕಲರೇ ಮಾಡಿಕೊಟ್ಟಿರೋದು. ಆಮೇಲೆ ನೋಡಿ ಸ್ಟೇರಿಂಗ್ ಕವರ್ ನೋಡಿ, ಸ್ಟೇರಿಂಗ್ ಕವರ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ರೆಡ್ ಸ್ಟಿಚಿಂಗ್ ಅಲ್ಲಿ. ಸ್ಟೇರಿಂಗ್ ಕವರ್ ರೆಡ್ ಸ್ಟಿಚ್ ಏನಕ್ಕೆ ಮಾಡಿದೀವಿ ಅಂದ್ರೆ, ಕಸ್ಟಮರ್ಗೆ ಬೇಕಾಗಿರೋದು ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಸೀಟ್ ಕವರ್. ಸೊ ಫಿನಿಶಿಂಗ್ ನೋಡಿ ಯಾವ ತರ ಇದೆ ಅಂತ, ಒಂದು ಕಂಪ್ಯೂಟರೈಸ್ ಫಿಟ್ಟಿಂಗ್ ಆಗಿರೋದು, ಪ್ರಾಪರ್ ಕಂಪನಿಯಿಂದಾನೇ ಫಿಟ್ ಆಗಿ ಬಂದಂಗೆ ತರ ಕಾಣ್ತಿದೆ. ಸೊ ಹೆಡ್ ರೆಸ್ಟ್ ಅಲ್ಲಿ ನೋಡಿ ಜಿಪ್ಪಿಂಗ್ ಟೈಪ್ ಇರೋ, ಜಿಪ್ಪಿಂಗ್ ಟೈಪ್ ಆದ್ರೆ ಗೊತ್ತು ನಿಮಗೆ, ನಾವು ಪ್ರೀಮಿಯಂ ಕೆಲಸ ಮಾಡ್ತೀವಿ ಅಂತ. ಸೊ ಸ್ಟಿಚ್ ಅಲ್ಲಿ ನೋಡಿ, ಸ್ಟಿಚ್ ಎಷ್ಟು ಚೆನ್ನಾಗಿದೆ, ಫೀಲ್ ನೋಡ್ಬೋದು. ನೀವು ಬಂದುಬಿಟ್ಟು ಇಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗೋದು ನಿಮಗೆ. ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಿಲ್ಲ, ಆದ್ರೂ ಕಸ್ಟಮರ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮಾತ್ರ, ಕೆಲಸ ಮಾತ್ರ ಮಾಡಿರೋದು. ಸೊ ಪ್ರೀಮಿಯಂ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಾಡಿಫೈಲೇ ಬರ್ತಾರೆ. ಹೊಸ ಗಾಡಿ ಶೋರೂಮ್ ಇಂದಾನೆ ಬಂದಿರೋದು ನೋಡಿ, ರಿಬ್ಬನ್ ಕೂಡ ಇದೆ, ನಂಬರ್ ಪ್ಲೇಟ್ ಆಗಿಲ್ಲ. ನೋಡ್ಬೋದು ಫಿನಿಶಿಂಗ್ ನೋಡಿ ಯಾವ ತರ ಇದೆ ಅಂತ, ಬ್ಲ್ಯಾಕ್ ಕಲರ್. ನನಗೆ ಅದು ಸೀಟ್ ಬಗ್ಗೆನೇ ಮಾತಾಡ್ತಿದ್ದೀನಿ ನಾನು ಜಾಸ್ತಿ. ಏನಂದ್ರೆ ಒಳ್ಳೆ ಹೈಲೈಟ್ ಏನಿದೆ, ಒಂದು ಫ್ಲೋರ್ ಮ್ಯಾಟಿಂಗ್ ಮಾಡಿದ್ದೀವಿ ಪ್ರಾಪರ್ ಆಗಿ ಫ್ರಂಟ್ ಇಂದ ಬ್ಯಾಕ್ ಅನ್ನೋ. ಇಲ್ಲೂ ಸಹ ನೋಡ್ಬೋದು, ಒಂದೇ ಸೈಡ್ ಚೆನ್ನಾಗಿರೋದ್ ಕಡೆ ವಿಡಿಯೋ ತೆಗಿತಾ ಇಲ್ಲ ನಾವು, ಎಲ್ಲಾ ಕಡೆ ಚೆನ್ನಾಗಿರೋದು ನೋಡ್ಬೋದು. ಸೊ ಫ್ರಂಟ್ ಅಲ್ಲೂ ಸಹ ನೋಡಿ ಪ್ರಾಪರ್ ಆಗಿ ಫಿನಿಶಿಂಗ್ ಮಾಡ್ಕೊಟ್ಟಿದ್ದೀವಿ. ಸೊ ಬ್ಯಾಕ್ ಅಲ್ಲಿ ತೋರಿಸ್ತೀನಿ ಆ ಥರ. ಸೊ ಫ್ರಂಟ್ ಅಲ್ಲಿ ಮಾತ್ರ ನಾವು ಚೆನ್ನಾಗಿ ಮಾಡ್ಕೊಳ್ಳಲ್ಲ, ಬ್ಯಾಕ್ ಅಲ್ಲೂ ಕ್ಲೀನ್ ಆಗಿ ಫಿನಿಶಿಂಗ್ ಮಾಡ್ಕೊಟ್ಟಿದ್ದೀವಿ, ನೋಡ್ಬೋದು. ಸೊ ನೋಡ್ತಾ ಇರಿ. ಸೊ ಇಲ್ಲಿ ಏನಿದೆ ಅಂದ್ರೆ, ಫ್ರಂಟ್ ಸೀಟ್ ಅಲ್ಲಿ ವಿತ್ ಏರ್ ಬ್ಯಾಗ್ಸ್ಗೆ ಜಿಪ್ಪಿಂಗ್ ಕೂಡ ಮಾಡಿದೀವಿ, ಮತ್ತೆ ಡಾಕ್ಯುಮೆಂಟ್ಸ್ ಇಡಕ್ಕೆ ಪೌಚ್ ಕೂಡ ಮಾಡಿದೀವಿ. ಸೊ ಆರ್ಮ್ ರೆಸ್ಟ್ ಇರೋ ಬ್ಯಾಕ್ ಸೈಡ್ ಸೀಟ್ ಇದು. ಸೊ ಫ್ರಂಟ್ ಅಲ್ಲಿ ಯಾವ ತರ ಸೇಮ್ ರೆಡ್ ಪೈಪಿಂಗ್ ಏನ್ ಮಾಡಿದೀವಿ, ಹೆಡ್ ರೆಸ್ಟ್ಗೂ ಸಹ ಸೇಮ್ ಪೈಪಿಂಗ್ ಮಾಡಿ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಕ್ಲೀನ್ ಫಿನಿಶಿಂಗ್. ಸೊ ಈ ತರ ಏನಾದರೂ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಪ್ಲೀಸ್ ವಿಸಿಟ್ ನಮ್ಮ ಮಾಡಿಫೈ ಕಾರ್ ಆಕ್ಸರೀಸ್ ಕುಶಾಲನಗರ. ನೋಡ್ಬೋದು 3X ಗಾಡಿ ಕ್ಲೀನಾಗಿ ಫಿನಿಶ್ ಮಾಡಿಕೊಟ್ಟಿದ್ದೀವಿ ಕಸ್ಟಮರ್ಗೆ, ಹೊಸ ಗಾಡಿ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ನೋಡಿ, ಇನ್ನೊಂದ್ಸಲ ವಿಡಿಯೋ ತೋರಿಸ್ತೀನಿ ನೋಡಿ, ಕ್ಲೀನ್ ಆಗಿರೋದು ಸೀಟ್ ಕವರ್ಸ್ ಫಿನಿಶಿಂಗ್ ನೋಡಿ, ಸೀಟ್ ಕವರ್ದು ಯಾವ ಥರ ಇದೆ ಅಂತ. ದಾಟ್ ಏನು ರಿಂಕಲ್ ಏನಿದೆ. ಸ್ಟೇರಿಂಗ್ ಕವರ್ಸ್ ತೋರಿಸ್ತೀನಿ ನೋಡಿ, ಸ್ಟೇರಿಂಗ್ ಕವರ್ಸ್ ಕ್ಲೀನಾಗಿ ಫಿಟ್ ಮಾಡಿ ಕೊಟ್ಟಿದ್ದೀವಿ. ಸ್ಟೇರಿಂಗ್ ಕವರ್ ರೆಡ್ ಸ್ಟಿಚ್ ಅಲ್ಲಿ,
ಸೀಟ್ ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಪೈಪಿಂಗ್ ಅಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಆಮೇಲೆ ಡಿಕ್ಕಿಯಲ್ಲೂ ಸಹ ನಾವು ಒಂದು ಲೆದರ್ ಮ್ಯಾಟಿಂಗ್ ಮಾಡಿ ಕೊಡ್ತೀವಿ ಈ ಥರದ್ದು. ಸೊ ಫ್ರಂಟಲ್ಲಿ ಯಾವ ಥರ ಇದೆ ಸೇಮ್ ಬ್ಯಾಕಲ್ಲಿ, ಸೊ ಡಿಕ್ಕಿ ತನಕ ಸಹ ಮ್ಯಾಟ್ ಮಾಡಿ ಕೊಡ್ತೀವಿ. ಸೊ ನೋಡ್ತಾ ಇದ್ದವಲ್ಲ, ಈ ಥರ ಪ್ರೀಮಿಯಮ್ ಕೆಲಸ, ಒಳ್ಳೆ ಫಿನಿಶಿಂಗ್ ಕೆಲಸ ಮಾಡಿಸ್ಕೋಬೇಕಾದ್ರೆ ಪ್ಲೀಸ್ ವಿಸಿಟ್ ನಮ್ಮ ಮಾಡಿಫೈ ಕಾರ್ ಆಕ್ಸರೀಸ್ ವಿಶಾಲ್ ನಗರ್ಗೆ. ಥ್ಯಾಂಕ್ ಯು.